ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಸುಮಾರಷ್ಟು ದಿನದಿಂದ ಸಿ ಇ ಟಿ ರಿಲೇಟೆಡ್ ವಿಡಿಯೋಸ್ ಮಾಡಿರಲಿಲ್ಲ. ಸೊ ಇವತ್ತು ಸಿ ಇ ಟಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಿ ಇ ಟಿ ಇವಾಗ ರಿಸಲ್ಟ್ ಬಂದು ಆಲ್ಮೋಸ್ಟ್ 20ಗಿಂತ ಜಾಸ್ತಿ ಡೇಸೇ ಆಯಿತು. ಬಟ್ ಇನ್ನು ಯಾವುದು ಪ್ರೋಸೆಸ್ ಮುಂದೆ ನಡೀತಾ ಇಲ್ಲ. ಕಾರಣ ಏನು ಪ್ರೋಸೆಸ್ ಇವಾಗ ನಡೀತಿರ್ಬೋದು ಅಂತಂದರೆ, ನೀವು ಕೆ ಸಿ ಇ ಟಿಗೆ ಅಪ್ಲೈ ಮಾಡುವ ಟೈಮಲ್ಲಿ ನಿಮ್ಮ ಸುಮಾರಷ್ಟು ಡಾಕ್ಯುಮೆಂಟ್ಸ್ನ ಕೆ ಇ ಅವ್ರಿಗೆ ಕೊಟ್ಟಿದ್ರಿ. ಸೊ ಇವಾಗ ಅದೆಲ್ಲ ಡಾಕ್ಯುಮೆಂಟ್ಸನ್ನ ಕೆ ಇ ಅವರು ಆನ್ಲೈನಲ್ಲೇ ವೆರಿಫೈ ಮಾಡ್ತಿದ್ದಾರೆ. ಸೊ ಅವರು ಆನ್ಲೈನಲ್ಲಿ ಚೆಕ್ ಮಾಡ್ತಿರ್ತಾರೆ, ಇದು ಕರೆಕ್ಟ್ ಇದೆನಾ, ಈ ಸ್ಟೂಡೆಂಟಿಗೆ ಸಂಬಂಧ ಇರೋದನ್ನ ಕರೆಕ್ಟಾಗಿ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಸೊ ಇದು ಚೆಕ್ ಮಾಡೋ ಪ್ರೊಸೆಸ್ ಇವಾಗ ನಡೀತಾ ಇದೆ. ಇದಾದ್ಮೇಲೆ ಏನು ಬಿಡ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ. ಅಲ್ಲಿ ಕೆ ಇ ಹೋಮಿಂದ ಅಲ್ಲೊಂದು ಲಿಂಕ್ ಕಳಿಸ್ತಾರೆ. ಅಲ್ಲಿ ಏನು ಮಾಡ್ತೀರಾ, ಆ ಲಿಂಕಿಂದ ನಿಮ್ಮ ಸಿ ಇ ಟಿ ನಂಬರ್ ಹಾಕಿದ್ಮೇಲೆ ಒಂದಷ್ಟು ಡೀಟೇಲ್ಸ್ ಬರುತ್ತೆ. ಅದಷ್ಟು ಡೀಟೇಲ್ಸ್ ನಿಮ್ದು ಹೌದಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಕರೆಕ್ಟ್ ಇತ್ತು, ನಿಮ್ಗೆ ಓಕೆ ಇತ್ತು ಅಂದರೆ ಲೀವ್ ಇಟ್, ಮುಂದೆ ಪ್ರೊಸೀಜರ್ ಬರೋತಂಕ ಕಾಯಿರಿ. ಯಾರಿಗೂ ಅವ್ರು ತೋರಿಸಿದ್ರಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ರಾಂಗ್ ಇತ್ತು ಅಥವಾ ನೀವು ಸಬ್ಮಿಟ್ ಮಾಡಿದ್ರು ಆ ಡಾಕ್ಯುಮೆಂಟ್ಸ್ನ ಅವರು ಪ್ರೊವೈಡ್ ಮಾಡಿಲ್ಲ, ನಿಮ್ಗೆ ಇವಾಗ ತೋರಿಸಿಲ್ಲ, ಆ ಥರದ ಡಾಕ್ಯುಮೆಂಟ್ಸ್ನ ಏನು ಮಾಡಬೇಕು ನೀವು ಅಂತಂದರೆ, ಕೆ ಇ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ನಾನು ಈ ಥರ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೆ, ನೀವು ಅದನ್ನ ತೋರಿಸಿಲ್ಲ ಇವಾಗ ನಮಗೆ ಅಂತ ನೀವು ಅವ್ರಿಗೆ ಹೇಳ್ಬೇಕು. ನೆಕ್ಸ್ಟ್, ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ನೀವು ಎಕ್ಸ್ಟ್ರಾ ಕಳಿಸಿದ್ರೆ ಅದು ನಮಗಿಲ್ಲ ಅಂತ ಏನಾದರೂ ಹೇಳ್ಬೇಕು. ಆ ಥರದನ್ನೆಲ್ಲ ಪ್ರೊಸೀಜರ್ ಲಿಂಕ್ ಕಳಿಸಾದ್ಮೇಲೆ ನಡೆಯುತ್ತೆ. ನೀವು ಹೇಳ್ತೀರ ಕೆ ಇಗೆ ಈ ಥರ ಆಗಿದೆ, ಈ ಥರ ಇಲ್ಲ ಅಂತ. ಸೊ ಆಮೇಲೆ ಅವರು ಮತ್ತೊಂದ್ಸರಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಅವ್ರು ವೆರಿಫೈ ಆದ್ಮೇಲೆ ಏನಾಗುತ್ತೆ ಅಂದರೆ ಫೈನಲ್ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ. ಸೊ ಅವಾಗ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊತೀರ. ಅದರಲ್ಲಿ ಏನಿರುತ್ತೆ ಅಂತಂದರೆ, ನಿಮ್ಮದು ಇಫ್ ಪಾಸಿಬಲ್ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಆ ಥರ ಇರುತ್ತೆ. ಸ್ಯಾಂಪಲ್, ಅದು ಎಕ್ಸಾಕ್ಟ್ ಇರುತ್ತೆ ಅಂತ ನಾನು ಹೇಳ್ತಿಲ್ಲ, ಇಟ್ಸ್ ಜಸ್ಟ್ ಅ ಸ್ಯಾಂಪಲ್. ಈ ಥರ ಇರುತ್ತೆ. ನಿಮ್ಮದು ಸಿ ಇ ಟಿ ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ. ಭಾಳ ಇಂಪಾರ್ಟೆಂಟ್ ಆಗಿ ಸೀಕ್ರೆಟ್ ಕೀ ಕೋಡ್ ಸಿ ಇ ಟಿ ನಂಬರ್ ಅಂತ 3 ಇರುತ್ತೆ. ಒಂದು 3 ಇರುತ್ತೆ. ಅದನ್ನು ಮಾತ್ರ ದಯವಿಟ್ಟು ನೀವು ಯಾರಿಗೂ ಶೇರ್ ಮಾಡಬೇಡಿ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಅಥವಾ ಕೆ ಇ ಯಾವುದೇ ಮುಂದಿನ ಪ್ರೋಸೆಸ್ ಮಾಡುವಾಗಲೂ ಆ ಡಾಕ್ಯುಮೆಂಟ್ಸ್, ಆ ನಂಬರ್ನ ನೀವು ಎಂಟರ್ ಮಾಡಿದ್ಮೇಲೆ ಮುಂದಿನ ಪ್ರೊಸೀಜರ್ ಹೋಗೋಕ್ಕೆ ಸಾಧ್ಯ. ಆ ಥರ ಇರುತ್ತೆ. ಸೊ ನೀವು ಆ ನಂಬರ್ನ ಬೇರೆ ಯಾರಿಗಾದ್ರು ಶೇರ್ ಮಾಡಿದ್ರಿ ಅಂತಂದರೆ ಅವರು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡ್ಬೋದು. ನಿಮಗೆ ಬೇಡ ಅಂತ ಕಾಲೇಜ್ ಯಾವ್ದು ಬಿಟ್ಟಿರ್ತೀರೋ ಅದನ್ನ ಅವರು ಆ್ಯಡ್ ಮಾಡ್ಬೋದು. ಅಥವಾ ನೀವು ಮಾಡಿರೋ ಕಾಲೇಜ್, ಆ್ಯಡ್ ಮಾಡಿರೋ ಕಾಲೇಜ್ನೇ ಅವರು ಡಿಲೀಟ್ ಮಾಡ್ಬೋದು. ಸೊ ನೀವು ಬೇಕಾಗಿರೋ ಕಾಲೇಜ್ ಅವ್ರು ನಿಮಗೆ ಸಿಗಲ್ಲ. ಅದಕ್ಕೋಸ್ಕರ ವೆರಿಫಿಕೇಶನ್ ಸ್ಲಿಪ್ ಏನು ಕೊಟ್ಟಿರ್ತಾರೆ ಅದನ್ನ ನೀವು ಯಾರಿಗೂ ಶೇರ್ ಮಾಡಬೇಡಿ. ಓಕೆ, ಸೊ ದಿಸ್ ಈಸ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಇದಿಷ್ಟು ಆಯಿತು. ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಲ್ಲಿ ಸುಮಾರಷ್ಟು ನಡೆದೋಗುತ್ತೆ. ಸಿಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಈ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಆಪ್ಷನ್ ಎಂಟ್ರಿಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಮೊದಲು ಫಸ್ಟ್ ಒಂದು ಟೈಮ್ ಟೇಬಲ್ ಥರ ಬಿಡ್ತಾರೆ. ಸೊ ಆ ಟೈಮ್ ಟೇಬಲ್ ಥರ ಬಿಟ್ಟಿರೋದ್ರಲ್ಲಿ ಏನಿರುತ್ತೆ ಅಂತಂದರೆ, ಯಾವತ್ತಿಂದ ಯಾವ ಡೇಟಿಂದ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇನ್ನೊಂದು ಡೇಟ್ ಇರುತ್ತೆ, ಯಾವತ್ತು ನಿಮ್ಮದು ಆಪ್ಷನ್ ಎಂಟ್ರಿ ಡೇಟ್ ಮುಗಿಯುತ್ತೆ. ನೆಕ್ಸ್ಟ್ ನಿಮ್ದು ರಿಸಲ್ಟ್ ಅಥವಾ ಪ್ರೊವಿಷನಲ್ ಸೀಟ್ ಯಾವಾಗ ಬಿಡಬಹುದು ಅಂತ ಇರುತ್ತೆ. ಓಕೆ, ಇದಿಷ್ಟು ಇರುತ್ತೆ. ಒಂದು ಟೈಮ್ ಟೇಬಲ್ ಥರ ಇರುತ್ತೆ. ಸೊ ಇದು ಬಿಟ್ಟು ಇದ್ರ ಜೊತೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಂತ ಏನಿತ್ತಲ್ಲ ಅವಾಗಲೇ ನಾನು ಹೇಳಿದ್ನಲ್ಲ, ಅದರಲ್ಲಿರುವಂಥ ಸಿ ಇ ಟಿ ನಂಬರ್, ಅದರಲ್ಲಿರುವಂಥ ಸೀಕ್ರೆಟ್ ಕೀ ಕೋಡ್ನ ಎಂಟರ್ ಮಾಡಿದ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. ಅಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಸೊ ಅದನ್ನ ಎಂಟರ್ ಮಾಡ್ತೀರಾ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಗೆ ಯಾವುದೇ ಮಾಡ್ತೀರಾ ಅಂತ ತೋರಿಸುತ್ತೆ, ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸೊ ಆಪ್ಷನ್ ಎಂಟ್ರಿಯಲ್ಲಿ ಏನು ಮಾಡಬೇಕು ಅಂತಂದರೆ, ಸುಮಾರಷ್ಟು ಜನರಿಗಿರೋ ಕ್ಲಾರಿಟಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ಬೇಕಿದ್ರೆ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ವಿಡಿಯೋ ಅದು. ಸೊ
ಅದರಲ್ಲಿ ತುಂಬಾ ಎಲಾಬ್ರೇಟ್ ಮಾಡಿ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಲಿಟಲ್ ಆಗಿ ಹೇಳ್ತೀನಿ. ಏನು ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಇಂಜಿನಿಯರಿಂಗ್ ಕೋರ್ಸ್, BSc ಅಗ್ರಿಕಲ್ಚರ್, ವೆಟರ್ನರಿ, ಇನ್ನು ಯಾವುದೆಲ್ಲ ಮೆಡಿಕಲ್ ಆಗಿರ್ಬೋದು, ಯಾವುದೆಲ್ಲ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜಸ್ಗೆ, ಯಾವುದೆಲ್ಲ ಕಾಲೇಜಸ್ಗೆ ನೀವು ಬ್ರಾಂಚ್ಗಳು ಇದಾವೋ ಎಲ್ಲ ಕೋರ್ಸ್ಗಳಿಗೂ ನೀವು ಅಪ್ಲೈ ಮಾಡಬಹುದು. ಇಂಜಿನಿಯರಿಂಗ್ ಒಂದೇ ಸರಿ ಆಪ್ಷನ್ ಎಂಟ್ರಿಯಲ್ಲಿ ಇಂಜಿನಿಯರಿಂಗು ಅಪ್ಲೈ ಮಾಡ್ಬೋದು, ಅಗ್ರಿಕಲ್ಚರ್ಗೂ ಅಪ್ಲೈ ಮಾಡ್ಬೋದು, ವೆಟರ್ನರಿಗೂ ಅಪ್ಲೈ ಮಾಡ್ಬೋದು, ಮೆಡಿಕಲ್ಗೂ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ನಾವು ಮತ್ತೆ CS-ಗೂ ಅಪ್ಲೈ ಸಪ್ರೇಟ್ ಮಾಡ್ಬೋದು, ಅದರಲ್ಲೇ CS-ಗೂ ಮಾಡ್ಬೋದು, ಮೆಕ್ಯಾನಿಕಲ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಮಾಡ್ಬೋದು, ರೋಬೋಟಿಕ್ ಮಾಡ್ಬೋದು. ನೆಕ್ಸ್ಟ್ ಅಗ್ರಿಕಲ್ಚರ್ ಬಂದ್ರೆ ಹಾರ್ಟಿಕಲ್ಚರ್ ಸಪ್ರೇಟ್ ಮಾಡ್ಬೋದು, ನೆಕ್ಸ್ಟ್ ಫಿಶರಿ ಸಪ್ರೇಟ್ ಮಾಡ್ಬೋದು, ಅದರಲ್ಲಿ ಸಿರಿಕಲ್ಚರ್ ಅಂತ ಇದೆ, ಸುಮಾರಷ್ಟಿದೆ, ಅವನ್ನೆಲ್ಲದನ್ನೂ ಅಪ್ಲೈ ಮಾಡ್ಬೋದು. ಮೆಡಿಕಲ್ಗೂ ಅಪ್ಲೈ ಮಾಡ್ಬೋದು, ವೆಟರ್ನರಿಗೂ ಅಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಕೋರ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು, ಒಂದೇ ಸತ್ತಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕಾಲೇಜ್, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್, ಫಾರ್ ಎಕ್ಸಾಂಪಲ್ ಒಂದು 50,000 ನಾನು ಹೇಳ್ತಿದ್ದೀನಿ, ಅಷ್ಟಿಲ್ಲ, 5 ಜನ ಇಲ್ಲೋ ನನಗೆ ಗೊತ್ತಿಲ್ಲ, ಒಂದು 50,000 ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಯಾವುದೇ ತೊಂದರೆ ಇಲ್ಲ, ಮಾಡಬಹುದು. ಯಾವ ತರ ಮಾಡಬೇಕು, ಇದಿಷ್ಟು ಆಪ್ಷನ್ ಎಂಟ್ರಿ ಮಾಡಬೇಕು, ಏನೇನೆಲ್ಲ ಮಾಡಬಹುದು ಅಂತ ಯಾವ ತರ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಂದೇ ಅನ್ಕೊಂಡು, ನಂದು ಫಸ್ಟ್ ಪ್ರಿಫರೆನ್ಸ್ ಅಥವಾ ಫಸ್ಟ್ ಗೋಲ್ ಮೆಡಿಕಲ್ ಸೀಟ್ ಬೇಕು ನನಗೆ. ಓಕೆ, ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಆಯ್ತು. ನೆಕ್ಸ್ಟ್ ಮೆಡಿಕಲ್ ಆಗಿಲ್ಲ, ಅಕಸ್ಮಾತ್ ಮೆಡಿಕಲ್ ಸೀಟ್ ನನಗೆ ಸಿಕ್ಕಿಲ್ಲ, ನೆಕ್ಸ್ಟ್ ಏನು, ಆಯುರ್ವೇದಿಕ್ ಇಷ್ಟ, ಆಯುರ್ವೇದಿಕ್ ಕೋರ್ಸ್ ಸೆಲೆಕ್ಟ್ ಮಾಡಿ. ಆಯುರ್ವೇದಿಕ್ಕೂ ಆಗಿಲ್ಲ, ಮೆಡಿಕಲ್ ಆಗಿಲ್ಲ, ನೆಕ್ಸ್ಟ್ ಏನಾಗಲಿ, ವೆಟರ್ನರಿ ಇಷ್ಟ, ವೆಟರ್ನರಿ. ಆಯುರ್ವೇದಿಕ್ಕೂ ಬರಲ್ಲ, BAMS ಬರಲ್ಲ, ವೆಟರ್ನರಿನೂ ಬರಲ್ಲ ಅನ್ಸುತ್ತೆ. ನೆಕ್ಸ್ಟ್ ಇಂಜಿನಿಯರಿಂಗ್. ಓಕೆ, ಇಂಜಿನಿಯರಿಂಗಲ್ಲಿ ಯಾವುದು, CS. ಈ ಥರ ನಾನು ಮೈಂಡ್ ಸೆಟ್ ಮಾಡ್ಕೊಂಡೆ. ನೀವು ಈ ಥರ ಒಂದು ಮೈಂಡ್ನ ಸೆಟ್ ಮಾಡ್ಕೊಳ್ಳಿ ಅಥವಾ ಪ್ರಿಪೇರ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದೇ ಒಂದು ಕೋರ್ಸ್, ಈ ಕೋರ್ಸ್ ಫಸ್ಟ್ ಪ್ರಿಫರೆನ್ಸ್ ನಂಗೆ ಈ ಕೋರ್ಸ್, ಮೆಡಿಕಲ್ಲೇ ಮಾಡಬೇಕು ನಾನು. ಮೆಡಿಕಲ್ ಸೀಟ್ ಸಿಗಲ್ವಾ, BAMS ಆಗಲ್ವಾ, ವೆಟರ್ನರಿ ಆಗಲ್ವಾ, ಇಂಜಿನಿಯರಿಂಗ್. ಈ ಥರ ಫಸ್ಟ್ ಕೋರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು, ಓಕೆ, ಕೋರ್ಸ್ಗಳನ್ನ ಫಿಕ್ಸ್ ಮಾಡಿದ್ರಾ. ನೆಕ್ಸ್ಟ್ ಫಸ್ಟ್ ಕೋರ್ಸ್ ನಾನು ಯಾಕೆ ಚೂಸ್ ಮಾಡಿದ್ದೀನಿ, ಮೆಡಿಕಲ್ ಯಾವ್ದಾದ್ರು ಸಬ್ ಬ್ರಾಂಚ್ಗಳು ಇದಾವ ಚೆಕ್ ಮಾಡಿ. ಸಬ್ ಬ್ರಾಂಚ್ ಆ ಥರದ್ದು ಯಾವುದಿಲ್ಲ ಮೆಡಿಕಲ್ಗೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ದಾವಣಗೆರೆ ಹತ್ರ, ಓಕೆ, ನನಗೆ ದಾವಣಗೆರೆ ಹತ್ರ. ಸೊ ನಾನು ಮೆಡಿಕಲಲ್ಲಿ ದಾವಣಗೆರೆ ಕಾಲೇಜಸ್ ಫಸ್ಟ್ ಆಗಲ್ಲ, ಅಥವಾ ಬೆಂಗಳೂರಿಗೆ ಹೋದ್ರೆ ತುಂಬಾ ಚೆನ್ನಾಗಿರೋ ಕಾಲೇಜಸ್ ಇರುತ್ತೆ, ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಸ್ ಇರ್ತಾರೆ, ಆ ಥರ ಈ ಥರ ಸುಮಾರಷ್ಟು ಕ್ರೈಟೀರಿಯಾ. ಬೆಂಗಳೂರು ಫಸ್ಟ್ ಹಾಕುವ, ನೆಕ್ಸ್ಟ್ ದಾವಣಗೆರೆ ಆಯಿತು, ಬೆಂಗಳೂರು ಆಯಿತು. ನೆಕ್ಸ್ಟ್ ಅಕಸ್ಮಾತ್ ನಾನು ದಾವಣಗೆರೆ ಸಿಗ್ಲಿಲ್ಲ ಅಂದರೆ ದಾವಣಗೆರೆ ಸುತ್ತಮುತ್ತ ಇರೋ ಸಿಟೀಸಲ್ಲಿ ಹಾಕಲ್ಲ. ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ, ಶಿವಮೊಗ್ಗ ಕಡೆ, ಧಾರವಾಡ, ಯಾವುದೋ ಒಂದಿಷ್ಟು ಇದಿಷ್ಟು ಚೂಸ್ ಮಾಡಬೇಕು. ಆದ್ರೇನು, ಫಸ್ಟ್ ಪ್ರಿಫರೆನ್ಸ್ ನಮ್ಮ ಊರಾಗ ಹತ್ರ ಅಂತ ದಾವಣಗೆರೆ, ನೆಕ್ಸ್ಟ್ ಪ್ರಿಫರೆನ್ಸ್ ಬೆಂಗಳೂರಲ್ಲಿ ಚೆನ್ನಾಗಿರುತ್ತೆ ಅಂತ, ನೆಕ್ಸ್ಟ್ ಪ್ರಿಫರೆನ್ಸ್ ನಮ್ಮ ಊರ ಹತ್ರ ಇರೋ ಅಂಥದ್ದು. ಮೆಡಿಕಲ್ಗೆ ಇಷ್ಟು ಈ ಊರುಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಫಸ್ಟ್ ಕೋರ್ಸ್, ಊರು, ಬ್ರಾಂಚ್ ಅಥವಾ ಕಾಲೇಜ್. ಸೊ ಕೋರ್ಸ್ಗಳನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರ, ಇವಾಗ ಊರುಗಳನ್ನ ಈ ತರ ಸೆಲೆಕ್ಟ್ ಮಾಡಿದ್ರ ಅಂತ. ನೆಕ್ಸ್ಟ್ BAMS ಬರೋಣ. BAMS ಸೇಮ್, ಫಸ್ಟ್ ನಮ್ಮೂರಿಗೆ ಹತ್ರ ಅಂತ ದಾವಣಗೆರೆ, ಆಮೇಲೆ ಬೆಂಗಳೂರು, ಆಮೇಲೆ ನಮ್ಮೂರು ಸುತ್ತಮುತ್ತ ಇರೋ ಊರು. ನೆಕ್ಸ್ಟ್ ವೆಟರ್ನರಿ ನಮ್ಗೆ ಸೀಟ್ ಸಿಗೋದೇ ಕಷ್ಟ, ಇರೋದೇ ಒಂದಷ್ಟು ಕಾಲೇಜಸ್, ಎಲ್ಲಿ ಸಿಕ್ಕರು ಓಕೆ ಅಂತ. ವೆಟರ್ನರಿ ಬರೋ ಅಷ್ಟು ಕಾಲೇಜು ನಮ್ಮೂರಿಗೆ ಹತ್ರ ಆಗೋ ಥರ ಆರ್ಡರ್ ಅಲ್ಲಿ, ಫಸ್ಟ್ ನಮ್ಮೂರಿಗೆ ಶಿವಮೊಗ್ಗ ಹತ್ರ, ಆಮೇಲೆ ನಮ್ಮೂರಿಗೆ ಮೈಸೂರು ಹತ್ರ, ಆಮೇಲೆ ನಮ್ಮೂರಿಗೆ ಬೆಂಗಳೂರು ಹತ್ರ, ಆಮೇಲೆ ನಮ್ಮೂರಿಗೆ ಕಲಬುರ್ಗಿ ಹತ್ರ, ಆ ಥರ ಒಂದಷ್ಟು ಲೀಸ್ಟ್ಗಳು ಮಾಡ್ಕೊಂಡು ಅದನ್ನ ಒಂದು ವೆಟರ್ನರಿ ಆಯ್ತು. ನೆಕ್ಸ್ಟ್ ಕಮ್ಸ್ ಇಂಜಿನಿಯರಿಂಗ್ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ
ಕ್ಯಾಂಪಸ್ ಸೆಲೆಕ್ಷನ್ ಮಾತ್ರ ಇವಾಗಂತೂ ಫುಲ್ ನಿಮ್ ಮೈಂಡ್ ತುಂಬಾ ಅದು ತುಂಬಿರ್ತಾರೆ ಇವರು. ಬೆಂಗಳೂರಿಗೆ ಹೋದ್ರೇನೆ ಕ್ಯಾಂಪಸ್ ಸೆಲೆಕ್ಷನ್, ಬೆಂಗಳೂರಿಗೆ ಹೋದ್ರೇನೆ ಕಂಪ್ನೀಸ್ ಜಾಸ್ತಿ ಬರುತ್ತೆ, ಅಲ್ಲೇ ಕಂಪ್ನಿ ಜಾಸ್ತಿ ಇಂಟರ್ವ್ಯೂ ಆಗೋದು, ಅಲ್ಲಿ ಬೆಂಗಳೂರು IT ಹಬ್ಬ ಆಗಿದೆ. ಬೆಂಗಳೂರು IT ಹಬ್ಬ ಆದ್ಮೇಲೆ ಬೆಂಗಳೂರು ಒಂದೇ ಬೆಳೆಸ್ತಾರ? ಬೆಂಗಳೂರಾಗ ಬೇರೆ ಕಾಲೇಜಸ್ಗಳು ಇಲ್ವಾ? ಬೇರೆ ಊರಲ್ಲಿ ಇಲ್ವಾ? ಅಲ್ಲಿ ಯಾವ ಕಂಪ್ನಿಯವರು ಹೋಗೋದೇ ಇಲ್ವಾ? ಹೋಗ್ತಾರೆ, ಬಟ್ ಮೈಂಡ್ ಸೆಟ್ ಆ ಥರ ಇದೆ. ಓಕೆ, ಅವ್ರ ಮೈಂಡ್ ಸೆಟ್ ಪ್ರಕಾರನೇ ಹೋಗೋಣ. ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ನಿಮ್ ಕಂಪ್ನಿ ಸೆಲೆಕ್ಷನ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿನೇ ಕಾಲೇಜ್ ಪ್ರಿಪೇರ್ ಮಾಡ್ತೀರಾ ನೀವು. ಓಕೆ, ಅದ್ರ ಪ್ರಕಾರ ನೋಡೋದಾದ್ರೆ ಫಸ್ಟ್ ಪ್ರಿಫರೆನ್ಸ್ ಬೆಂಗಳೂರಿಗೆ ಕೊಡೋಣ. ನೆಕ್ಸ್ಟ್ ಬೆಂಗಳೂರು ಸುತ್ತಮುತ್ತ ಏನಿದೆ ತುಮಕೂರು, ಮೈಸೂರು. ಸೊ ಅಲ್ಲಿಂದ ಅಲ್ಲಿ ಕಂಪ್ನೀಸ್ ಬರ್ಬೋದು ಅಂತ ತುಮಕೂರು, ಆಮೇಲೆ ಮೈಸೂರು, ಆಮೇಲೆ ನಮ್ಮೂರಿಗೆ ಹತ್ರ ಅಂತ ದಾವಣಗೆರೆ, ಈ ತರ ಚೂಸ್ ಮಾಡಿದ್ವಿ. ಸೊ ನಾವ್ ಏನ್ ಚೂಸ್ ಮಾಡಿದ್ವಿ ಇವಾಗ? ಯಾವ್ಯಾವ ಕೋರ್ಸ್ ಅಂತ ಚೂಸ್ ಮಾಡಿದ್ವಿ, ಯಾವ್ಯಾವ ಊರಲ್ಲಿ ಅಂತ ಚೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಊರಲ್ಲಿ ಆಯ್ತು. ಊರಲ್ಲಿರೋ ಯಾವ ಕಾಲೇಜಸ್? ಮೆಡಿಕಲ್, ಅಲ್ಲಿ ಮೆಡಿಕಲ್ ಫಸ್ಟ್ ಕೋರ್ಸ್ ಅಲ್ಲಿ ಮೆಡಿಕಲ್ ಫಸ್ಟ್ ತಗೊಂಡೆ. ಊರಲ್ಲಿ ಫಸ್ಟ್ ನಾನು ದಾವಣಗೆರೆ ತಗೊಂಡಿದ್ದೆ. ಸೊ ಇವಾಗ ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಬೆಸ್ಟ್ ಯಾವುದು? ಬೆಸ್ಟ್ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಫಾರ್ ಎಕ್ಸಾಂಪಲ್ ABC. ಸೊ ದಾವಣಗೆರೆಯಲ್ಲಿ ಸೆಕೆಂಡ್ ಚೆನ್ನಾಗಿರೋ ಮೆಡಿಕಲ್ ಕಾಲೇಜ್ ಯಾವುದು? XYZ. ನೆಕ್ಸ್ಟ್ ದಾವಣಗೆರೆಯಲ್ಲಿ ಥರ್ಡ್ ಮೆಡಿಕಲ್ ಚೆನ್ನಾಗಿರೋದು ಯಾವುದು? PQR. ಸೊ ಫಸ್ಟ್ ಪ್ರಿಫರೆನ್ಸ್ ABC, ಸೆಕೆಂಡ್ ಪ್ರಿಫರೆನ್ಸ್ XYZ, ಥರ್ಡ್ ಪ್ರಿಫರೆನ್ಸ್ PQR ಕಾಲೇಜ್. ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಮೆಡಿಕಲ್ ದಾವಣಗೆರೆ ಆಯ್ತು. ಮೆಡಿಕಲ್ ಬೆಂಗಳೂರು. ಬೆಂಗಳೂರಲ್ಲಿ ಚೆನ್ನಾಗಿರೋ ಕಾಲೇಜ್ ಯಾವುದು? ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರಿಫರೆನ್ಸ್ 1 to 3, ಸೆಕೆಂಡ್ ಪ್ರಿಫರೆನ್ಸ್ 4, 5, 6, ಥರ್ಡ್ ಪ್ರಿಫರೆನ್ಸ್ 7, 8, 9. ಓಕೆ, ನೆಕ್ಸ್ಟ್ ನಮ್ಗೂರ ಹತ್ರ ಯಾವ್ದು? ಚಿತ್ರದುರ್ಗನೋ, ಶಿವಮೊಗ್ಗನೋ, ಕಲಬುರ್ಗಿನೋ, ಅಲ್ಲಿ ಬೆಸ್ಟ್ ಪ್ರಿಫರೆನ್ಸ್ ನೆಕ್ಸ್ಟ್ ಕಾಕಾಕಿ, ನೆಕ್ಸ್ಟ್ ಯಾರ ಸಮಥಿಂಗ್ ಲೈಕ್. ಸೊ ಇಲ್ಲಿ ಮೆಡಿಕಲ್, ಊರು, ಕಾಲೇಜ್ ಈ ತರ ಆಯ್ತು. ಫಸ್ಟ್ ಇಲ್ಲಿ ನಾವು ಯಾವ ತರ ಚೂಸ್ ಮಾಡ್ಕೊಂಡು ಹೋದ್ವಿ? ಫಸ್ಟ್ ABC ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋದು ABC ಕಾಲೇಜ್ ಹಾಕ್ಬೇಕು. ನೆಕ್ಸ್ಟ್ ಏನ್ ಹಾಕ್ಬೇಕು? XYZ ಕಾಲೇಜ್ ಹಾಕ್ಬೇಕು. ನೆಕ್ಸ್ಟ್ ಯಾವ್ದು ಹಾಕ್ಬೇಕು? PQRS ಕಾಲೇಜ್ ಹಾಕ್ಬೇಕು. ನೆಕ್ಸ್ಟ್ ಬೆಂಗಳೂರಲ್ಲಿ ಬಂದ್ರೆ ಸಮಥಿಂಗ್ ಹೇಳಿದೆ 1 to 3, ಆಮೇಲೆ 4, 5, 6, ಆಮೇಲೆ 6, 7, 8, 9. ನೆಕ್ಸ್ಟ್ ನಮ್ಮೂರ ಹತ್ರ ಇರೋ IE ಕಾಕಾಕಿ ಯಾರು 9 ಕಾಲೇಜಸ್ ಚೂಸ್ ಮಾಡಿದೆ ನಾನು. ಮೆಡಿಕಲ್ 9 ಕಾಲೇಜಸ್ ಚೂಸ್ ಮಾಡಿದೆ. ಆಪ್ಷನ್ ಎಂಟ್ರಿಯಲ್ಲಿ ನಾನು ಹಿಂಗೆ ಫಸ್ಟ್ ಹಾಕ್ಬೇಕು. ಫಸ್ಟ್ ABCನೇ ಕಾಲೇಜೇ ಹಾಕ್ಬೇಕು. ನೆಕ್ಸ್ಟ್ PQRS ಕಾಲೇಜೇ XYZ ಕಾಲೇಜೇ ಹಾಕ್ಬೇಕು. ನೆಕ್ಸ್ಟ್ PQRS ಕಾಲೇಜ್ ಹಾಕ್ಬೇಕು. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ. ಇದಿಷ್ಟು ಮೆಡಿಕಲ್ಗೆ ಆಯ್ತು. ನೆಕ್ಸ್ಟ್ ನಮ್ದು ಯಾವುದು? BAMS. ಸೊ BAMS ಇದೇ ತರ ಮಾಡ್ತೀರಾ. ನೆಕ್ಸ್ಟ್ ವೆಟರ್ನರಿ ಅವಾಗೇನೆ ಹೇಳಿದ್ರೆ ನಮ್ಗೆ ಕಾಲೇಜಸ್ ಇರೋದೇ ಸ್ವಲ್ಪ, ಅದಷ್ಟು ಕಾಲೇಜಸ್ಗೆ ಹಾಕ್ಬಿಡ್ತೀರಾ. ಓಕೆ, ನೆಕ್ಸ್ಟ್ ಇಂಜಿನಿಯರಿಂಗ್ ಬರೋಣ. ಮೆಡಿಕಲ್ಗೆ 9 ಕಾಲೇಜಸ್ ಹಾಕಿದ್ರಿ, BAMSಗೆ 9 ಕಾಲೇಜಸ್ ಹಾಕಿದ್ರಿ, ವೆಟರ್ನರಿ ಇರೋದೇ 5 ಅನಿಸುತ್ತೆ. ಸೊ ಎಷ್ಟಾಯ್ತು? 18 + 5 23 ಕಾಲೇಜಸ್ ಆಯ್ತು. ನೆಕ್ಸ್ಟ್ ಕಮ್ಸ್ ಇಂಜಿನಿಯರಿಂಗ್ ಅಲ್ಲಿ ನನ್ನ ಪ್ರಿಫರೆನ್ಸ್ ಫಸ್ಟ್ CS, ನೆಕ್ಸ್ಟ್ ಪ್ರಿಫರೆನ್ಸ್ AI, ನೆಕ್ಸ್ಟ್ ಪ್ರಿಫರೆನ್ಸ್ ಎಲೆಕ್ಟ್ರಿಕಲ್, ನೆಕ್ಸ್ಟ್ ಪ್ರಿಫರೆನ್ಸ್ ಮೆಕ್ಯಾನಿಕಲ್, ನೆಕ್ಸ್ಟ್ ಪ್ರಿಫರೆನ್ಸ್ ರೋಬೋಟಿಕ್ಸ್. ಓಕೆ, ಸೊ CS ಅಲ್ಲಿ ಫಸ್ಟ್ ನಾನು ದಾವಣಗೆರೆ ಚೂಸ್ ಮಾಡಿದ್ದೆ. ಫಸ್ಟ್ ಬೆಂಗಳೂರು, ಆಮೇಲೆ ತುಮಕೂರು, ಆಮೇಲೆ ಮೈಸೂರು, ಆಮೇಲೆ ದಾವಣಗೆರೆ. ಬೆಂಗಳೂರಲ್ಲಿ CS ಅಲ್ಲಿ ಬೆಸ್ಟ್ ಕಾಲೇಜ್, ಬೆಂಗಳೂರಲ್ಲಿ AI ಅಲ್ಲಿ ಬೆಸ್ಟ್ ಕಾಲೇಜ್, ಬೆಂಗಳೂರಲ್ಲಿ ಮೆಕ್ಯಾನಿಕಲ್ಗೆ ಬೆಸ್ಟ್ ಕಾಲೇಜ್, ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ಗೆ ಬೆಸ್ಟ್ ಕಾಲೇಜ್. ಅದಿಷ್ಟು ಒಂದು ಲಿಸ್ಟ್ ಆಯ್ತು. 9 ಕೋರ್ಸ್ ಐತಿ ಅಂದ್ಕೊಳ್ಳಿ. CSಗೆ ಒಂದು 10 ಕಾಲೇಜ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮೇನ್ ಕೋರ್ಸ್ ಬೆಂಗಳೂರು ಊರು, ಅಲ್ಲಿ XYZ ಕಾಲೇಜ್ ಚೂಸ್ ಮಾಡಿರ. XYZ ಅಲ್ಲಿ CS ಬ್ರಾಂಚ್ ಚೂಸ್ ಮಾಡಿರ. CS ಬ್ರಾಂಚ್ ಇಂದ 10 ಹಾಕ್ಬೋದು. XYZ ಕಾಲೇಜ್, PQRS ಕಾಲೇಜ್, ABC ಕಾಲೇಜ್, KLMN ಕಾಲೇಜ್,
ಈ ತರ 10 ಕಾಲೇಜಸ್ CS ಬ್ರಾಂಚ್ ಅಲ್ಲೇ ಹಾಕ್ಬೋದು. ನೆಕ್ಸ್ಟ್ 10 ಕಾಲೇಜ್ ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲೇ ಹಾಕ್ಬೋದು. ಸೊ ಈ ತರ ನೀವು ಒಂದು ನಿಮ್ದೇ ಆಗಿರ್ತಕ್ಕಂಥ ಒಂದು ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದೇ ಕೋರ್ಸ್, ಫಸ್ಟ್ ಕೋರ್ಸ್ ಇದು, ಸೆಕೆಂಡ್ ಕೋರ್ಸ್ ಇದು, ಥರ್ಡ್ ಕೋರ್ಸ್ ಇದು. ನೆಕ್ಸ್ಟ್ ಫಸ್ಟ್ ಕೋರ್ಸ್ ಅಲ್ಲಿ ಫಸ್ಟ್ ಊರು, ಸೆಕೆಂಡ್ ಊರು, ಥರ್ಡ್ ಊರು. ನೆಕ್ಸ್ಟ್ ಈ ಊರಲ್ಲಿ ಫಸ್ಟ್ ಕಾಲೇಜ್ ಇದೆ, ಸೆಕೆಂಡ್ ಕಾಲೇಜ್ ಇದೆ, ಇದು ಈ ತರ ಅರ್ಥ ಆಯ್ತು ಅನ್ಕೊಂಡಿರ್ತೀವಿ. ಈ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಇವಾಗಲೇ. ಇದನ್ನ ಲಿಸ್ಟ್ ಪ್ರಿಪೇರ್ ಮಾಡ್ಕೊಳಕ್ಕೆ ನಿಮ್ಮ ಮನೇಲಿರೋಂಥ ಚೂಸ್ ಮಾಡ್ಕೊಳ ಹೆಲ್ಪ್ ತಗೊಳಂಗಿದ್ರೆ ಅವ್ರದ್ದು ಹೆಲ್ಪ್ ತಗೊಳ್ಳಿ. ಬಟ್ ಈ ತರದ್ದೆಲ್ಲ ಕಂಪಲ್ಸರಿ ನೀವು ಮಾಡಲೇಬೇಕು. ನಿಮ್ಮ ಪೇರೆಂಟ್ಸ್ ಅಂತೂ ನೀವು ಹೆಲ್ಪ್ ತಗೊಂಡು ಈ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಕಮ್ಸ್ ಚೂಸ್ ಮಾಡೋದಾಯ್ತು. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಇದಿಷ್ಟು ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡ್ರಿ. ಆಪ್ಷನ್ ಎಂಟ್ರಿ ಲಿಂಕ್ ಬಂತು, ನೀವೆಲ್ಲ ಆಪ್ಷನ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಇವಾಗ, ಅದನ್ನಲ್ಲಿ ಆಪ್ಷನ್ ಎಂಟ್ರಿ ಫಸ್ಟ್ ಚಾಯ್ಸ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್, ಫಿಫ್ತ್ ಆಪ್ಷನ್, 1000 ಆಪ್ಷನ್ ಹಾಕ್ಬೋದು ನೀವು. 1000 ಬೇಡ, 2000, 2000 ಬೇಡ, 3000, 3000, 4000, ಎಷ್ಟು ಸಾವಿರ ಬೇಕೋ ಅಷ್ಟು ಹಾಕ್ಬೋದು. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಇದು ಆಪ್ಷನ್ ಎಂಟ್ರಿ, ಆಪ್ಷನ್ ಎಂಟ್ರಿದು ಆಯ್ತು. ಇಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಇವಾಗ ನಾನು ಯಾವ ತರ ಪ್ರೊಸೀಜರ್ ಹೇಳಿದ್ನೋ ಈ ತರ ಪ್ರೊಸೀಜರ್ ಕಾಲೇಜ್ ಲಿಸ್ಟ್ ಯಾರು ಪ್ರಿಪೇರ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ ಗೊತ್ತಾ, ಇವಾಗ ಆ ಸೀಟ್ ಮ್ಯಾಟ್ರಿಕ್ಸ್ ಓಪನ್ ಮಾಡ್ತಾರೆ. ಅದು ಇಲ್ಲಾಂದ್ರೆ ಇಂದಿನ ಬ್ಯಾಚ್ದು ಕಟ್ ಆಫ್ ರ್ಯಾಂಕಿಂಗ್ ಅಂತ ಬಿಟ್ಟಿರ್ತಾರಲ್ಲ ಅದನ್ನ ಓಪನ್ ಮಾಡ್ತಾರೆ. ನನ್ನ ರ್ಯಾಂಕಿಂಗ್ ಯಾವ ಕಾಲೇಜ್, ನನ್ನ ರ್ಯಾಂಕಿಂಗ್ ಯಾವ ಕಾಲೇಜ್, ಆ ಕಾಲೇಜ್ನ ಹುಡುಕಿ ಇಲ್ಲಿ ತಗೊಂಡು ಆ ಕಾಲೇಜ್ನ ಹುಡುಕಿ ಹಾಕೋದು, ಕಾಲೇಜ್ನ ಹುಡುಕಿ ಹಾಕೋದು. ನೀವೇ ಎಲ್ಲ ನಿಮಗೆ ಸಿಗೋ ಕಾಲೇಜಸ್ ಅಂತ ತಗೊಬಂದು ಕೇಳಿದಾರೆ ಹಾಕಿದ್ರೆ ಅವ್ರು ಅದಿಷ್ಟರಲ್ಲಿ ಯಾವುದೋ ಒಂದು ಕೊಡ್ತಾರೆ. ಯಾರು ಕೊಟ್ಟರು ಓಕೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೇನು ಕೆಲಸ ಕೊಟ್ಟಾಗುತ್ತೆ. ನಿಮ್ದು ಕಟ್ ಆಫ್ ಒಂದು ಫಾರ್ ಎಕ್ಸಾಂಪಲ್ 30,000 ಇದೆ ಅಂತಂದ್ರೆ 40,000 ಕಟ್ ಆಫ್, 50,000 ಕಟ್ ಆಫ್, 1,00,000 ಕಟ್ ಆಫ್, ಅಥವಾ ಬರೀ 10,000 ಕಟ್ ಆಫ್ ಇದ್ರೆ ಅದೆಲ್ಲ ಕಾಲೇಜಸ್ನು ಅಪ್ಲೈ ಮಾಡಿ ನೀವು ಬಿಡಬೇಡ್ರಿ. ಕಟ್ ಆಫ್ ನೋಡಿ ಯಾವತ್ತು ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಡಿ. ನಿಮ್ಮ ಗೋಲ್ ಏನು, ನಿಮ್ಮ ಏಮ್ ಏನು, ನೀವೇನು ಆಗ್ಬೇಕು ಅಂತ ಇದ್ದೀರಾ, ನೀವು ಯಾವ ಕೋರ್ಸ್ ತಗೋಬೇಕು, ಯಾವ್ದು ಡಿಗ್ರಿ ಮಾಡಬೇಕು ಅಂತ ಇದ್ದೀರೋ ಅದನ್ನ ನೀವು ಚೂಸ್ ಮಾಡ್ರಿ ಹೊರತು ದಯವಿಟ್ಟು ಲಾಸ್ಟ್ ಇಯರ್ದು ಯಾವುದೋ ಒಂದು ಏನೋ ಕಟ್ ಆಫ್ ನೋಡಿ ಪ್ರಿಪೇರ್ ಮಾಡ್ಬಿಡ್ರಿ. ದಯವಿಟ್ಟು ಪ್ರಿಪೇರ್ ಮಾಡ್ಬೇಡಿ. ಕಟ್ ಆಫ್ ನೋಡಿ, ರ್ಯಾಂಕಿಂಗ್ ನೋಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ನ ದಯವಿಟ್ಟು ಪ್ರಿಪೇರ್ ಮಾಡಬೇಡ್ರಿ. ಹಂಗ್ ಮಾಡಿದ್ರೆ ನೀವು ನಿಮ್ಗೆ ಸಿಗೋಂಥ ಕಾಲೇಜಸ್ನ ನೀವೇ ಕೈ ಬಿಟ್ಟು ಕೊಟ್ಟಂಗೆ, ಮೂರ್ಖರು ತರ ಮಾಡ್ದಂಗೆ. ದಯವಿಟ್ಟು ಕಟ್ ಆಫ್ ರ್ಯಾಂಕಿಂಗ್ ನೋಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಪ್ರಿಪೇರ್ ಮಾಡಬೇಡಿ. ಓಕೆ, ಇದಿಷ್ಟು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕಮ್ಸ್, ಇವಾಗ ಏನಾಗಿದೆ, ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೀಟ್ ಮ್ಯಾಟ್ರಿಕ್ಸ್ ಯಾವ ತರ ಇದೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಕಾಲೇಜ್ ನೇಮ್ XYZ ಕೆಳಗಡೆ ಏನಿದೆ ಅಂತಂದ್ರೆ CS ಬ್ರಾಂಚ್, ಮೆಕ್ಯಾನಿಕಲ್ ಬ್ರಾಂಚ್, ಎಲೆಕ್ಟ್ರಿಕಲ್ ಬ್ರಾಂಚ್. CS ಬ್ರಾಂಚು 2A ಕ್ಯಾಟಗರಿಗೆ ಇಷ್ಟು ಸೀಟ್ ಇದೆ, 3B ಕ್ಯಾಟಗರಿಗೆ ಇಷ್ಟು ಸೀಟ್ ಇದೆ, ಜನರಲ್ ಕ್ಯಾಟಗರಿಗೆ ಇಷ್ಟು ಸೀಟ್ ಇದೆ, OBC ಅವರಿಗೆ ಇಷ್ಟಿದೆ, SC ST ಅವರಿಗೆ ಇಷ್ಟಿದೆ, ಹೈದರಾಬಾದ್ ಕರ್ನಾಟಕದವ್ರಿಗೆ ಇಷ್ಟಿದೆ, ಬ್ಯಾಕ್ವರ್ಡ್ ಅವ್ರಿಗೆ ಇಷ್ಟಿದೆ, ಸಮಥಿಂಗ್ ಇಷ್ಟು ಕಾಲೇಜ್ ಈ ಸೀಟು, CS ಬ್ರಾಂಚ್ ಇಂದ ಇಷ್ಟು ಸೀಟು, ಈ ಬ್ರಾಂಚ್ ಇಂದ ಇಷ್ಟು ಸೀಟು, ಆ ಥರದ್ದೆಲ್ಲದನ್ನು ಕೊಟ್ಟಿದ್ದಾರೆ. ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವೆಲ್ ಅಂಡ್ ಗುಡ್. ಅದ್ರ ಬಗ್ಗೆ ಏನು ಡೀಪ್ ಆಗಿ ತಿಳ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಬೇಕು, ಅಷ್ಟು ಹಾಕೊಂಡು ತಲೆ ಕೆಡ್ಸ್ಕೋಬೇಡಿ ಅದ್ರ ಬಗ್ಗೆ. ಆಮೇಲೆ ಅದನ್ನು ನೋಡ್ಕೊಂಡು ಆಪ್ಷನ್ ಎಂಟ್ರಿ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಯಾರಿಗೆ ಗೊತ್ತು, ನಿಮ್ ಲಕ್ ಅದು ಸಿಗ್ಬಹುದು, ನಿಮಗೆ ಕನ್ಸಿನ್ ಕಾಲೇಜಸ್ ಸಿಗ್ಬಹುದು. ನೀವು ಅದನ್ನ ನನಗೆ ಸಿಗಲ್ಲ, ನನಗೆ ಕಟ್ ಆಫ್ ಇಲ್ಲ, ರ್ಯಾಂಕಿಂಗ್ ಇಲ್ಲ ಅಂತ ಹಾಕೋದ್ ಬಿಟ್ರೆ ತಪ್ಪು ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಆ ಥರ ಮಾಡಬೇಡಿ. ಓಕೆ, ಇದಿಷ್ಟು ಒಂದ್ಕೊಳ್ಳಾಯ್ತು. ನೆಕ್ಸ್ಟ್ ನಿಮ್ದು ಆಪ್ಷನ್ ಎಂಟ್ರಿ ಇದೆ, ಪ್ರೊಸೀಜರ್ ಇರೋದು. ನೆಕ್ಸ್ಟ್ ಪ್ರೋಸೆಸ್, ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಏನಾಗುತ್ತೆ, ಅವರು ಒಂದು ಸ್ವಲ್ಪ ದಿವಸ ಟೈಮ್ ತಗೊತಾರೆ. ಟೈಮ್ ತಗೊಂಡು ಏನು ಮಾಡ್ತಾರೆ, ಫಸ್ಟ್ ಪ್ರಾವಿಷನಲ್ ಸೀಟ್ ಅಂತ ಕೊಡ್ತಾರೆ. ಪ್ರಾವಿಷನಲ್ ಸೀಟ್ 1, ಪ್ರಾವಿಷನಲ್ ಸೀಟ್ 2 ಅಂತ. ಫಸ್ಟ್ ಒಂದು ಸ್ವಲ್ಪ ದಿವಸಕ್ಕೆ ಪ್ರಾವಿಷನಲ್ ಸೀಟ್ 1 ಅಂತ ಕೊಡ್ತಾರೆ. ನಿಮಗೆ ನೀವು ಮಾಡಿರೋ ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜ್ ಸಿಗಬಹುದು, ನಾಟ್ ಗ್ಯಾರಂಟಿ.
ಈ ಕಾಲೇಜ್ ಸಿಗಬಹುದು. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಕಾಲೇಜ್ ಸಿಗಬಹುದು, ನಾಟ್ ಗ್ಯಾರಂಟಿ. ಅದ್ರ ಜೊತೆ ಅದರದ್ದು ಕಟ್ ಆಫ್ ರ್ಯಾಂಕಿಂಗ್ ಕೂಡ ಬಿಡ್ತಾರೆ. ಆಮೇಲೆ ಇದೆರಡು ಆದ್ಮೇಲೆ ಮತ್ತೆ ಒಂದ್ಸರಿ ಆಪ್ಷನ್ ಎಂಟ್ರಿಗೆ ಎಡಿಟ್ ಚಾನ್ಸ್ ಕೊಡ್ತಾರೆ. ಅವಾಗ ಅವರು ಆಪ್ಷನ್ ನ ಆಡ್ ಮಾಡಕ್ ಚಾನ್ಸ್ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ನು ಅವಾಗಲೇ ಎಂಟ್ರಿ ಮಾಡಿ. ನೆಕ್ಸ್ಟ್ ಮತ್ತೆ ಅದೇ ತರ ಸೆಕೆಂಡ್ ಪ್ರೊವಿಷನಲ್ ಸೀಟ್ ಅಂತ ಕೊಡ್ತಾರೆ. ಆಮೇಲೆ ಮತ್ತೆ ಅವಾಗ ಕಟ್ ಆಫ್ ಕೊಡ್ತಾರೆ. ಅವಾಗೂ ಇದೇ ತರ ಆ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅಂತ ಅರ್ಥ, ಗ್ಯಾರಂಟಿ ಇಲ್ಲ. ಆಮೇಲೆ ಮತ್ತೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಅವಾಗ ಆಡ್ ಮಾಡಕ್ ಕೊಡ್ತಾರೆ ಅಂತ ನೀವು ಗ್ಯಾರಂಟಿ ಇಟ್ಕೋಬೇಡಿ. ಬಿಕಾಸ್ ಲಾಸ್ಟ್ ಟೈಮ್ ಹೆಂಗಾಗುತ್ತೋ ಈ ಟೈಮ್ ಹಂಗೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದೆ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡುವಾಗ ದಯವಿಟ್ಟು ನಿಮ್ಮ ಕೈಲಾದಷ್ಟು ಜಾಸ್ತಿ ಕಾಲೇಜಸ್ನ ವಿತ್ ಮೀನಿಂಗ್ಫುಲ್ ಆರ್ಡರ್ ಅಲ್ಲಿ ಅಪ್ಲೈ ಮಾಡಿ. ಓಕೆ ಓಕೆ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಆಮೇಲೆ ತುಂಬಾ ಸುಮಾರು ಜನಕ್ಕೆ ಬೇಕಾಗಿರೋ ಕಂಟೆಂಟ್ ಇದೆ. ಸುಮಾರು ಜನರ ಡೌಟ್ ಕ್ಲಿಯರ್ ಆಗೋ ಕಂಟೆಂಟ್ ಇದೆ. ಸೊ ದಯವಿಟ್ಟು ಯಾರ್ಯಾರು CET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿದ್ದಾರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಮರೆಯದೇ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು.